ತೇಜಸ್ ಗೌಡ ಅಂತ ಹಿಂದೂ ಮುಖಂಡರೊಬ್ಬರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರೆಲ್ಲರ ಫಂಡಿಂಗಿನ ತನಿಖೆ ಆಗಬೇಕು ಅಂತ. ಫಂಡಿಂಗ್ ತನಿಖೆ ಆಗಬೇಕು. ತಮಿಳುನಾಡಿನ MP ಒಬ್ಬರ ತಾಯಿಯ ಅಕೌಂಟ್ಗೆ ಕೇರಳದಿಂದ 1 ಕೋಟಿ ರೂಪಾಯಿ ಬಂದಿದೆ ಅನ್ನುವ ಸುದ್ದಿ ಇದೆ. ಅದೂ ಸೇರಿದಂತೆ ಎಲ್ಲವೂ ತನಿಖೆಯಾಗಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ವಿಡಿಯೋ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಆ ದುಡ್ಡು ಎಲ್ಲಿಂದ ಬಂತು ಅನ್ನೋದು ಗೊತ್ತಾಗಬೇಕು. ಐಷಾರಾಮಿ ಕಾರುಗಳಲ್ಲಿ ಓಡಾಡ್ತಾರೆ ಇವರು. ಇದೆಲ್ಲ ಎಲ್ಲಿಂದ ಬಂತು, ಯಾರ್ಯಾರು ಎಲ್ಲೆಲ್ಲ ಆಸ್ತಿ ಮಾಡ್ಕೊಂಡಿದ್ದಾರೆ, ಎಲ್ಲವೂ ತನಿಖೆಯಾಗಲಿ ಅಂತ ಮಾತಾಡಿದ್ದಾರೆ ನೋಡಿ. ಕೇರಳದ ಒಬ್ಬ ಪ್ರಭಾವಿ ರಾಜಕಾರಣಿ, ಆ ರಾಜಕಾರಣಿ ಹೆಸರು ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಆ ರಾಜಕಾರಣಿ ಹೆಸರು ಹೇಳೋದು ಸೂಕ್ತ ಅಲ್ಲ. ಆ ಪ್ರಭಾವಿ ರಾಜಕಾರಣಿ ತಮಿಳುನಾಡಿನ ಸಂಸದನ ತಾಯಿ ಅಕೌಂಟ್ ಏನಕ್ಕೆ ದುಡ್ಡಿನ ಮುಖಾಂತರ ಅಕೌಂಟ್ನ ದುಡ್ಡನ್ನ ವರ್ಗಾವಣೆ ಮಾಡಿರ್ತಾರೆ ಅಂತ ಚರ್ಚೆ ಆಗ್ತಿದೆ. ಏನಕ್ಕೆ ಅದು ತನಿಖೆ ಆಗಬೇಕು. ತನಿಖೆ ಆದಾಗ ಮಾತ್ರ ಎಲ್ಲ ಹೊರಗೆ ಬರುತ್ತಲ್ಲ. ಸೆಂಟ್ರಲ್ ಏಜೆನ್ಸೀಸ್ ED, IT ಮತ್ತು NIA ಜಂಟಿಯಾಗಿ ತನಿಖೆ ಆದಾಗ ಮಾತ್ರ ಇದು ಸತ್ಯಾಸತ್ಯ ಹೊರಗೆ ಬರೋಕ್ಕೆ ಸಾಧ್ಯ. ಸ್ಟಾರ್ಟಿಂಗ್ ದುಡ್ಡುಗೋಸ್ಕರ ಮಾಡ್ತಿದ್ದಂಥ ವ್ಯಕ್ತಿ ಧರ್ಮಸ್ಥಳ ವಿಚಾರದಲ್ಲಿ ನಂಗೆ ದುಡ್ಡು ಬೇಡ ಅಂತಾನೆ ಅಂತಂದರೆ ಹಿಂದೆ ಯಾರೋ ದುಡ್ಡು ಕೊಡಲೇಬೇಕಲ್ಲ. ಅವ್ನ ಹಿಂದೆ ಅಂತೂ 100% ದೊಡ್ಡ ಯಾರು ವ್ಯಕ್ತಿಗಳು ಯಾರಿದ್ದಾರೆ ಅವರೆಲ್ಲ ಬಯಲಿಗೆ ಬರಬೇಕು. ಬಯಲಿಗೆ ಬಂದಾಗ ಮಾತ್ರ ಇವ್ನ ಹಿಂದೆ ಇರುವಂಥ ಫಂಡರ್ಸ್ ಅವರ ಮೂಲ ಉದ್ದೇಶ ಏನಿತ್ತು, ಫಂಡಿಂಗ್ ಮಾಡುವಂಥ ಆಸಕ್ತಿ ಏನಕ್ಕೆ, ಅದೆಲ್ಲ ಬಯಲಿಗೆ ಬಂದು ಅವ್ರನ್ನ ಕಾನೂನು ರೀತಿ ಶಿಕ್ಷೆಗೆ ಒಳಪಡಿಸಬೇಕು ಅಂತ ನನ್ನ ಕೋರಿಕೆ. ಸ್ಥಳೀಯವಾಗಿ ಇವ್ರು ಯಾರ್ಯಾರು ಫಂಡಿಂಗ್ ಮಾಡಿದ್ದಾರೆ, ಇವ್ರ ಹಿಂದೆ ಇರುವಂಥ ವ್ಯಕ್ತಿಗಳು ಯಾರ್ಯಾರು, ಇವ್ರಿಗೆ ಫಂಡಿಂಗ್ ಮಾಡಿರುವಂಥ ಉದ್ದೇಶ ಏನು, ಇವರಿಗೆ ಆ ಫಂಡಿಂಗ್ ಮಾಡಿರುವಂಥ ಮೂಲ ಉದ್ದೇಶ ಏನು, ಮತ್ತು ಯಾರಿ ಹೋರಾಟದ ಸೂತ್ರಧಾರಿ ಮಹೇಶ್ ಶೆಟ್ಟಿ ತಿಮ್ರುಡಿ, ಗಿರೀಶ್ ಮಠನ್ ಅವರು ಅವರ ಆಸ್ತಿ ದೊಡ್ಡ ಬಂಗ್ಲೆ ಇರೋದಾಗಿರ್ಬೋದು. ಸ್ವತಃ ಗಿರೀಶ್ ಮಠನ್ ಅವರು ನಂದು ಶೃಂಗೇರಿಲೂ ಫಾರ್ಮ್ ಇದೆ, ಕಾಶ್ಮೀರಲ್ಲೂ ಇದೆ, ನನಗೇನು ದುಡ್ಡಿನ ಅವಶ್ಯಕತೆ ಇಲ್ಲ, ಅಪಾರ್ಟ್ಮೆಂಟ್ಸ್ ಇದೆ, ಹಾಗೆ ಹೀಗೆ ಅಂತ ಅವರೇ ಸ್ವತಃ ಹೇಳ್ಕೊಂಡಿದ್ದಾರಲ್ಲ. ಇವರು ಏನೂ ಕೆಲಸ ಇಲ್ಲದೇನೆ ನಿರಂತರವಾಗಿ ಫೇಸ್ಬುಕ್ ಯೂಟ್ಯೂಬಲ್ಲಿ ಕೂತ್ಕೊಂಡು ಮಾತಾಡೋರಿಗೆ ಆದಾಯ ಏನಿದೆ, ಇದು ಆದಾಯ ಇವರು ಮೂಲ ಯಾರಿದೆ ತನಿಖೆ ಮಾಡಬೇಕು. ಯಾರ ತನಿಖೆ ಅದು ಫಂಡಿಂಗ್ ಮಾಡಿದ್ದಾರೆ ತನಿಖೆ ಆಗಬೇಕು ಅಂತ ಇಡಿ ಕೊಟ್ಟಿದೆ. ಲೋಕಲಾಗಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ತನಿಖೆ ಮಾಡಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ಹೇಳಿ ನಾನು ದೂರು ಕೊಟ್ಟಿದ್ದೀನಿ SITಗೆ. ಇದರಿಂದ ಯೂಟ್ಯೂಬ್ನಿಂದಲೇ ಆದಾಯ ನಂಬಿಕೊಂಡಿದ್ದಂಥ ವ್ಯಕ್ತಿ ಏಕಾಏಕಿ ಸೌಜನ್ಯ ಪ್ರಕರಣದಲ್ಲಿ ನನಗೆ ಯಾವ ಹಣವೂ ಬೇಡ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಈ ವ್ಯಕ್ತಿ ಕೇಳ್ತಾ ಇರೋದು ಸಮೀರ್ ಬಗ್ಗೆ. ಸಮೀರು ಯೂಟ್ಯೂಬ್ ವಿಡಿಯೋಗಳನ್ನು ಮಾಡಿಕೊಂಡು ಯೂಟ್ಯೂಬ್ ವ್ಯೂಸ್ನಿಂದ ಬರ್ತಾ ಇದ್ದಂಥ ಹಣದಿಂದ ಜೀವನ ನಡೆಸ್ತಾ ಇದ್ದಂಥ ವ್ಯಕ್ತಿ. ಅದಕ್ಕೆ ಪ್ರಮೋಷನ್ಗಳನ್ನು ಮಾಡಬೇಕಾಗುತ್ತೆ, ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಷನ್ ಮಾಡ್ತಾ ಇದ್ದಂಥ ವ್ಯಕ್ತಿ ಏಕಾಏಕಿ ಸೌಜನ್ಯ ಪ್ರಕರಣದಲ್ಲಿ AI ವಿಡಿಯೋ ಕ್ರಿಯೇಟ್ ಮಾಡಿದಾಗ ಇದಕ್ಕೆ ನಾನು ಈ ಮಾನಿಟೈಸೇಷನ್ಗೆ ಹಾಕೋದು ಅಂತಾರೆ. ಅಂದರೆ ಇದನ್ನು ನೋಡಿದವರಿಂದ ದುಡ್ಡು ಬರಬೇಕು ಅಂತ. ಅದನ್ನು ಹಾಕೋದೇ ಇಲ್ಲ. ಮಾನಿಟೈಸೇಷನ್ಗೆ ಹಾಕೋದಿಲ್ಲ ಅಂದರೆ ಯಾರು ಎಷ್ಟು ಬೇಕಾದರೂ ಅದನ್ನು ಹಂಚ್ಕೊಳ್ಬಹುದು ಅಂತ ಅರ್ಥ. ಹಂಚ್ಕೊಳ್ಳಿ, ಇದನ್ನು ಎಲ್ಲರೂ ಫ್ರೀಯಾಗಿ ಶೇರ್ ಮಾಡ್ಕೊಳ್ಳಿ ಅಂತ ಸಮೀರ್ ಹೇಳ್ತಾನೆ ಅಂತಂದರೆ ಅಂದರೆ ಅದರಿಂದ ನನಗೆ ದುಡ್ಡು ಬೇಕಾಗಿಲ್ಲ ಅಂತ ಹೇಳ್ತಾನೆ. ಅಂದರೆ ಇನ್ಯಾರು ಕೊಟ್ಟದ್ದು ಆ ದುಡ್ಡನ್ನು ಅನ್ನೋದು ಪ್ರಶ್ನೆ. ಇನ್ನು ಸಚಿವ MB ಪಾಟೀಲ್ರು ಈ ನೆನ್ನೆ ಸಾಧುಗಳು ಹೋಗಿ ಅಮಿತ್ ಶಾ ಅವ್ರನ್ನ ಮೊನ್ನೆ ರಾತ್ರಿ ಮೀಟ್ ಮಾಡಿದ್ರಲ್ಲ, ಅದು BJP ಸ್ಪಾನ್ಸರ್ಡು ಅಂತಿದ್ದಾರೆ. ಅವರು BJP ಸ್ಪಾನ್ಸರ್ಡ್ ಅಂತದ್ದು ಕೇಳಿಸ್ಕೊಳ್ಳಿ. ಮೊದಲು SITಗೆ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರು, SIT ಸ್ವಾಗತ ಮಾಡಿದ್ರು. ಈಗ SIT ಬಗ್ಗೆ ಸಲ ಸೊಸೈಟಿ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದೆಯಲ್ಲ SIT ಗೊತ್ತು. ಅಟ್ಲೀಸ್ಟ್ ನಿಮ್ಗೆ ಗೊತ್ತಿದೆ SIT ಒಳ್ಳೆ ಕೆಲಸ ಮಾಡಿದೆಯಾ, ಸರ್ಕಾರ ಹಸ್ತಕ್ಷೇಪ ಎದುರಿಗಿದ್ದೀನ, ಸಂಪೂರ್ಣವಾಗಿ ಏನೇನೆಲ್ಲ ಓದನಿದೆ ಅದನ್ನ ಇವತ್ತು SIT ತೆಗೆದು ಮತ್ತೆ ಈಗ ರಾಜಕಾರಣ ಮಾಡಕೊಂಡಿದ್ದೀರಿ ನೋಡಿ. ಇದೆಲ್ಲ ಸ್ಪಾನ್ಸರ್ಡ್ ಇರ್ತದೆ ಬಿಡಿ, BJPದು ಸ್ಪಾನ್ಸರ್ಡ್ ಎಲ್ಲ ಇದೆಲ್ಲ. SIT ಮಾಡಿದ್ದೀವಿ, ಅವರು ಪೊಲೀಸ್ನವರೇ ಅಲ್ವಾ? NIನಲ್ಲಿ ಇರೋರು ಯಾರು? ಅವರು ಪೊಲೀಸ್ನವರು. SIT ಮಾಡಿದ್ದೀವಿ, ಅವರು ಪೊಲೀಸ್ನವರೇ ಅಲ್ವಾ? NIನಲ್ಲಿ ಇರೋರು ಯಾರು? ಅವರು ಪೊಲೀಸ್ನವರು. ಗೊತ್ತಿಲ್ಲಪ್ಪ ಸಲಹೆಗಾರರು ಯಾರು ಅಂತ. ರಾಜ್ಯ ಸರ್ಕಾರದವರು ಇದೇ ಹೋರಾಟಗಾರನಿಂದ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಬಯಲಿಗೆ ಬರಬೇಕು ಅಂತ ಹೋರಾಡ್ತಾ ಇರೋವ್ರನ್ನ ಕರೆದು ಆಯ್ತು ಏನೇನು ತನಿಖೆ ಆಗಬೇಕು ಬನ್ನಿ ಇಲ್ಲಿ ನಾವೇ ಮಾಡಿಸೋಣಂತೆ ಅಂತ ಕರೆದು ಬಿಟ್ರೆ ಮುಗಿದು ಹೋಗ್ಬಿಡುತ್ತೆ. ನೋಡಿ MB ಪಾಟೀಲ್ರು BJP ಸ್ಪಾನ್ಸರ್ಡ್ ಅದು ಸಾಧುಗಳು ಹೋಗಿದ್ದು ಅಂದ್ಬಿಟ್ರು. ಅಂದರೆ ನೀವು ಹಿಂದುತ್ವ, ಧರ್ಮ, ಧಾರ್ಮಿಕ ನಂಬಿಕೆ ವಿಷಯ ಏನೇ ಬಂದರೂ ಅದು BJP ಅನ್ನುವ ಮೂಲಕ ಸುಮ್ಮನೆ ಸೆಲ್ಫ್ ಗೋಲ್ ಮಾಡ್ಕೊಂಡಂಗೆ ಆಗುತ್ತೆ. ಅದು ಸುಮ್ಮನೆ ಸೆಲ್ಫ್ ಗೋಲ್ ಇರಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.